ಮೆನೋಪಾಸ್ ಸಮಯದಲ್ಲಿ ಮತ್ತೊಂದು ಸಿಂಪ್ಟಮ್ ತುಂಬಾ ಹೆಚ್ಚಾಗಿ ಕಾಡುವಂಥದ್ದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, UTI. ಯಾವಾಗ ಗರ್ಭಕೋಶ ವೀಕ್ ಆಗಕ್ಕೆ ಶುರುವಾದಾಗ ಅದು ಸಪೋರ್ಟ್ ಅಂತ ಏನಿರುತ್ತೆ, ಬ್ಲಾಡರ್ ಸಪೋರ್ಟ್ ಕಡಿಮೆ ಆಗ್ತಾ ಹೋದಾಗ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ಬೇಕಂತ ಅನ್ಸುವಂಥದ್ದು ಕೂಡ ಹೆಚ್ಚಾಗುತ್ತೆ. ಅದರಿಂದ UTI ಇನ್ಫೆಕ್ಷನ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ UTIನ ಕೂಡ ಕಂಟ್ರೋಲ್ ಮಾಡೋದು ಮೆನೋಪಾಸ್ ಟೈಮಲ್ಲಿ ಅಷ್ಟೇ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಆ ಜಾಗದಲ್ಲಿ ಉರಿ, ಕೆರೆತ ಮತ್ತೆ ಬಬಲ್ಸ್ ಬರುವಂಥದ್ದು, ಈ ರೀತಿ ಸಾಕಷ್ಟು ತೊಂದರೆಗಳು ಕೂಡ ಕಾಣಿಸ್ಕೊತಾ ಹೋಗುತ್ತೆ. ಸೊ ಈ ರೀತಿಯಾದಂತಹ ತೊಂದರೆಗಳು ಹೆಚ್ಚಾಗ್ತಾ ಏನ್ ಮಾಡ್ತಾರೆ, ಗರ್ಭಕೋಶಕ್ಕೆ ಇನ್ಫೆಕ್ಷನ್ ಆಗ್ಬೋದು ಅನ್ನುವಂಥ ಕಾರಣದಿಂದ ಕೂಡ ಆ ಗರ್ಭಕೋಶನ ತೆಗೆಯೋಣ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಈ ಫೈಬ್ರಾಯ್ಡ್ ಅನ್ನುವಂತಹ ಸಮಸ್ಯೆ ಅದು ಕೂಡ ಅತಿ ಹೆಚ್ಚಿದಾಗ, ಇಲ್ಲ ಗರ್ಭಕೋಶದಲ್ಲಿ ಗಡ್ಡೆ ಅಂತ ಏನು ಹೇಳ್ತಾರೆ ಅದು ಹೆಚ್ಚಾಗ್ತಾ ಹೋದಾಗ, ಹೀಗೆ ಸಾಕಷ್ಟು ಕಾರಣಗಳಿಗೆ ಗರ್ಭಕೋಶನ ತೆಗೆಯೋದೇ ಒಂದು ಕೊನೆಯ ಪರಿಹಾರ ಅಂತ ಆಗುತ್ತೆ. ಸಾಕಷ್ಟು ಜನ ತೆಗೆಸ್ಕೋತಾರೆ ಕೂಡ. ಗರ್ಭಕೋಶ ತೆಗಿಬಾರ್ದು ಅಂತಲ್ಲ, ಆದರೆ ಅದು ಲಾಸ್ಟ್ ಆಪ್ಷನ್ ಆಗಲಿ, ಫಸ್ಟ್ ಆಪ್ಷನ್ ಅಲ್ಲ. ನಿಮ್ಮ ಗರ್ಭಕೋಶನ ಉಳಿಸ್ಕೊಂಡು ಅದನ್ನ ನ್ಯಾಚುರಲ್ ಆಗಿ ಸರಿ ಮಾಡ್ಕೊಂಡು ಬನ್ನಿ. ಆ ಸರಿ ಮಾಡ್ಕೊಳ್ಳೋ ಶಕ್ತಿ ಖಂಡಿತವಾಗ್ಲೂ ಇದೆ. ನಾವು ಅದಕ್ಕೆ ನಮ್ಮ ಆಹಾರ ವಿಹಾರದಲ್ಲಿ ಅದಕ್ಕೆ ಸಹಾಯ ಮಾಡ್ತಾ ಹೋಗ್ಬೇಕು. ಸೊ ಈ ಗರ್ಭಕೋಶದ ತೊಂದರೆಗಳು ಅಂದ್ರೆ ಅತಿ ಹೆಚ್ಚು ರಕ್ತಸ್ರಾವ ಆಗುವಂಥದ್ದಿರ್ಬೋದು, ತುಂಬಾ ಬೇಗ ಆಗುವಂಥದ್ದಿರ್ಬೋದು, ದೀರ್ಘಕಾಲ ಆಗುವಂಥದ್ದಿರ್ಬೋದು, ಇಲ್ಲ UTI ಇನ್ಫೆಕ್ಷನ್ ಇರ್ಬೋದು, ಯೂರಿನರಿ ಅಂದ್ರೆ ಮೂತ್ರ ವಿಸರ್ಜನೆ ಪದೇ ಪದೇ ಮಾಡ್ಬೇಕಂತಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಆಹಾರದಲ್ಲಿ ಕೂಡ ಪರಿಹಾರ ಇದೆ. ಅಂಥದ್ದೊಂದು ಆಹಾರದ ರೆಸಿಪಿನ ಈಗ ನೋಡೋಣ. ಗರಿಕೆಯ ಒಂದು ಜ್ಯೂಸ್. ಸೊ ಈಗ ಹಬ್ಬ ಹರಿದಿನ ಅಂತ ಎಲ್ಲ ಬಂದಾಗ ನೀವು ಗರಿಕೆ ತಗೊಂಡು ಬಂದು ಪೂಜೆಗೆ ಅಂತ ಇಡ್ತೀರಾ. ಬಟ್ ಇಟ್ಟ ನಂತರ ಬಹಳಷ್ಟು ಮಂದಿ ಅದನ್ನ ಕಸದ ಬುಟ್ಟಿಗೆ ಹಾಕ್ತೀವಿ. ಆ ಕಸದ ಬುಟ್ಟಿಗೆ ಹಾಕೋದಕ್ಕೆ ಬದಲಾಗಿ ಇದನ್ನ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಖಂಡಿತವಾಗಿಯೂ ಆ ಮುಟ್ಟಿನ ಸಮಯದಲ್ಲಿ ಆಗ್ತಕ್ಕಂತಹ ಸಿಂಪ್ಟಮ್ಸ್ಗಳೇನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಸರಿ ಆಗ್ತಾ ಬರುತ್ತೆ. ಎಲ್ಲದಕ್ಕಿಂತ ಜಾಸ್ತಿ UTI ಸಮಸ್ಯೆ ಏನಿದೆ ಅದು ಕೂಡ ಇಮ್ಮಿಡಿಯೇಟ್ ಆಗಿ ನಿಮಗೆ ಕಡಿಮೆ ಆಗುತ್ತೆ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಗರಿಕೆ ಜ್ಯೂಸಿಗೆ ಬೇಕಾಗುವ ಸಾಮಗ್ರಿಗಳು: ಗರಿಕೆ, ಕಲ್ಲು ಸಕ್ಕರೆ, ನಿಂಬೆಹಣ್ಣು. ಇಲ್ಲಿ ನಾನು 1 ಕಟ್ಟಿನಷ್ಟು ಗರಿಕೆಯನ್ನು ತಗೊಂಡಿದ್ದೀನಿ. ಈ ಗರಿಕೆನ ನಾನು ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ಎಷ್ಟಾಗುತ್ತೋ ಅಷ್ಟು, ಯೂಶಲಿ ಇದು ಸಿಕ್ಕಲ್ಲ ಅಷ್ಟು ಮಿಕ್ಸಿಗೆ, ಬಟ್ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೇನೆ. ಹಾಗೆ ಒಂದು ಸ್ವಲ್ಪ ನಿಂಬೆ ರಸನ ಸಮೇತ ಸೇರಿಸ್ತಾ ಇದ್ದೀನಿ. ಇದೊಂದು ಸ್ವಲ್ಪ ನುಣ್ಣಗಾದ್ಮೇಲೆ ಇನ್ನೊಂದಷ್ಟು ನೀರನ್ನ ಸೇರಿಸಿ ಒಂದು 2 ಸುತ್ತು ತಿರ್ಸ್ಕೊಳ್ಳೋಣ. ಒಂದು ವೇಳೆ ಪೂಜೆ ಇತ್ತು, ತುಂಬಾ ಗರಿಕೆ ತಂದಿದ್ರಿ ಅಂದ್ರೆ ಅದನ್ನ ನೀವು ಒಣಗಿಸ್ಕೊಂಡು ಪುಡಿ ಸಮೇತ ಮಾಡಿ ಇಟ್ಕೊಳ್ಬೋದು. ಕಲರ್ ಕೂಡ ನೋಡಕ್ ತುಂಬಾ ಚೆನ್ನಾಗಿರುತ್ತೆ, ಗ್ರೀನ್ ಕಲರ್. ಸೊ ತುಂಬಾ ನಿಮಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇದೆ ಅಥವಾ ಕೈಯಲ್ಲಿ ಕಾಲಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇದೆ ಅಂತ ಆದ್ರೆ ಇದನ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ಖಂಡಿತ ನಿಮ್ದು ಆ ಬರ್ನಿಂಗ್ ಸೆನ್ಸೇಷನ್ ಏನಿದೆ ಅದೆಲ್ಲ ಕೂಡ ಒಂದು ಅರ್ಧ ಗಂಟೆನಲ್ಲೇ ಕಡಿಮೆ ಆಗೋಗುತ್ತೆ. ಸೊ ಇದನ್ನ ಹಾಗೆ ಕೂಡ ಕುಡಿಬೋದು. ಒಂದು ವೇಳೆ ಡಯಾಬಿಟಿಸ್ ಏನು ಇಲ್ಲ ಅಂತಂದ್ರೆ ಈ ಕಲ್ ಸಕ್ಕರೆ ಏನಿದೆ ಅದನ್ನ ನೀವು ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೊಳ್ಬೋದು. ಈ ಕಲ್ ಸಕ್ಕರೆ ಸಮೇತ ಆ ಬ್ಲೀಡಿಂಗ್ ಏನಿದೆ ಅದನ್ನ ಸ್ಟಾಪ್ ಮಾಡುತ್ತೆ, ಅಂದ್ರೆ ಅದನ್ನ ಕಡಿಮೆ ಮಾಡುವಂತ ಪ್ರಾಪರ್ಟಿ ಇದೆ. ಹಾಗೆ ಇದು ಶೀತವೀರ್ಯ ಕೂಡ, ತಂಪು ಕೂಡ. ಸೊ ಈ ಗರಿಕೆ ಮತ್ತು ಕಲ್ ಸಕ್ಕರೆಯನ್ನ ಸೇರಿಸಿ ಮಾಡಿದಂತ ಜ್ಯೂಸನ್ನ ನೀವು ದಿನನಿತ್ಯ ಅಂತಂದ್ರೆ, ದಿನ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಯಾವಾಗ ಈಗ ವಾರಕ್ಕೊಮ್ಮೆ ಅದು ಪೂಜೆ ಮಾಡೇ ಮಾಡ್ತೀರಾ, ಅದು ಗರಿಕೆ ಕಟ್ಟು ತಂದೇ ತರ್ತೀರಾ. ಸೊ ಆ ಕಟ್ಟನ್ನ ವೇಸ್ಟ್ ಮಾಡ್ದೇನೆ ಅದರಲ್ಲಿ ಈಗ 1 ಕಟ್ಟಲ್ಲಿ ನೀವು ಸಾಮಾನ್ಯವಾಗಿ ಒಂದು 2 ಅಥವಾ 3 ಸಲ ಆದ್ರೂ ಜ್ಯೂಸ್ ಮಾಡ್ಕೊಳ್ಬೋದು. ಸೊ ಆ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ನಿಮ್ಮ ಮೆನೋಪಾಸಲ್ ಸಿಂಪ್ಟಮ್ಸ್ ಏನಿದೆ ಅದನ್ನ ಕಡಿಮೆ ಮಾಡ್ಕೊಳ್ಬೋದು.